ಪ್ರೀತಿ ಮಾಡುವಂಥ ಒತ್ತಾಯ ಮಾಡಿದಾಗ ಅದಕ್ಕೆ ನೇತ್ರ ಒಪ್ಪದೇ ಇದ್ದ ಕಾರಣ ಅವತ್ತು 8 ಗಂಟೆ ಸುಮಾರಿಗೆ ಅನ್ನದಾನೇಶ್ವರಿ ಕೋಡಿ ಹೈಸ್ಕೂಲ್ ಅಂತ ಇತ್ತು ಗುಡೂರೊಳಗೆ, ಕೋಡೆ ಹೈಸ್ಕೂಲ್. ಅಲ್ಲಿ ಅಫ್ಜಲ್ ಸೊಲ್ಲಾಪುರ ಏನು ಮಾಡ್ತಾನಂದ್ರೆ ಒಂದು 5 ಲೀಟರ್ ಡಬ್ಬಿ ಕ್ಯಾನಿನ್ ಒಳಗೆ ಒಂದು ಪೆಟ್ರೋಲ್ ತುಂಬ್ಕೊಂಡು ಬಂದ ಆ ಹುಡುಗಿ ಹಿಂದಿನ ಭಾಗ ಬಂದು ಆಕಿ ಪೆಟ್ರೋಲ್ ಸುಡ್ತಾನಂತ ಆಕೆ ಹೇಳಿದ್ವಿ, ನಾವು ಹೇಳಿದ್ದಲ್ಲ, ನಂತರ ಆಕೆ ಹೇಳಿಕೆ ಒಳಗೆ ಆಕೆ ಹೇಳ್ತಾಳೆ. ಆ ಕಾರಣದಿಂದ ಆಕಿಗೆ ಅವತ್ತಿನಿಂದ ಹಿಡಿದು ನಾವೇನು ಸಂಘ ಪರಿವಾರದವರು ಎಲ್ಲರೂ ಸೇರಿ ಆಕಿಗೆ ಹುಬ್ಬಳ್ಳಿಯ KIMS ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಈ 2-3 ತಿಂಗಳ ಹಿಂದ್ಗಡೆ ಆಕೆಗೆ ತನ್ನ ಏನೇನು ಟ್ರೀಟ್ಮೆಂಟ್ ಕೊಡಿಸ್ಬೇಕನ್ನ ಆ ಭೂಮಿ ಸಮಾಜದ ಹಿರಿಯರು ಮತ್ತು ಪರಿವಾರದ ಎಲ್ಲ ಹಿರಿಯರು ಸೇರಿ ಆಕೆ ಚಿಕಿತ್ಸೆಯನ್ನು ಕೊಟ್ಟು ನಂತರ ಆಕೆಗೆ ಏನೇನೋ ಸರ್ಕಾರದಿಂದ ಒಂದು ಏನು ಅಟ್ರಾಸಿಟಿ SC/ST ಅಂತೀವಲ್ಲ ನಾವು, ST/ST ಸ್ಕೀಮ್ನಲ್ಲಿ ಬಂದಿರತಕ್ಕಂಥ ಸ್ವಲ್ಪ ಹಣದಿಂದ ಆಕೆ ಚಿಕಿತ್ಸೆಗೆ ಏನು ಕೊಟ್ಟಿದ್ದೆ. ನಂತರ ನಾವೆಲ್ಲ ಸೇರಿ ಆಕೆಗೆ ಸಹಾಯ ಮಾಡಿ ಆಕೆ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡಿಸ್ಕೊಂಡು ಬಂದು ಹೊರಡು ಪುನಃ ಅವ್ರ ಮನೆಗೆ ನಾವು ತಪ್ಪಿಸಿದ್ವಿ. ಅಲ್ಲಿ KIMSನವರು ಅಕ್ಕಿದ 77% ಡಿಸಬಿಲಿಟಿ ದೇಹ ಭಾಗ ಇತ್ತಂತೇಳಿ ಹೇಳಿಕೆ ನಮ್ಮ ಕಡೆ ಅದು ಡಿಸಬಿಲಿಟಿ ಸರ್ಟಿಫಿಕೇಟ್ ನಮ್ಮ ಹತ್ರನ ಆಯಿತು. ಈ ಕಾರಣದಿಂದ ಅಕ್ಕಿಗೆ ಈ ಥರ ಘಟನೆ ಆಯಿತು. ಇದೊಂದು ಅಮಾಯಕವಾದ ಕೃತ್ಯ ಘಟನೆ. ಈ ಥರ ಯಾರಿಗೇ ಆಗಬಾರ್ದು, ಯಾವುದೇ ಸಮಾಜದಲ್ಲಿ ಯಾವುದೇ ಹೆಣ್ಣುಮಕ್ಕಳಿಗೂ ಆಗಬಾರ್ದು, ಯಾವುದೇ ಸಮಾಜದಲ್ಲಿ ಯಾವುದೇ ಧರ್ಮದಲ್ಲೂ ಯಾರಿಗೇ ಆಗಬಾರ್ದು ಇಂಥ ಘಟನೆ. ಆ ಕಾರಣದಿಂದ ಇವತ್ತು ಅಕ್ಕಿಗೆ ಯಾವುದೇ ರೀತಿ ಸರ್ಕಾರ ಸೌಲಭ್ಯಗಳು ಸಿಗಬೇಕು ಅನ್ನೋದನ್ನ ಅಶೋಕಣ್ಣವ್ರು ಹೇಳ್ತಾರೆ. ನಂತರ ಅಕ್ಕಿ ಏನು ಮೂವಾಗೈತಿ ಈ ಘಟನೆಯಿಂದ, ಯಾಕಂದ್ರೆ 1 ತಿಂಗಳೊಳಗೆ ಅಕ್ಕಿ ಮದುವೆ ಇತ್ತು. ಈ ಘಟನೆ ಬ್ಯಾಕ್ ಸೈಡ್ 1 ತಿಂಗಳೊಳಗೆ ಅಕ್ಕಿದ ಮದುವೆ ಇತ್ತು. 15 ದಿನಗಳ ನಂತರ ಅಕ್ಕಿ ಫಾಲೋ ಮಾಡಿ ಅಕ್ಕಿ ಬೆನ್ನತ್ತಿ ಅಕ್ಕಿಗೆ ಹಿಂಸೆ ಕೊಟ್ಟು ಅಕ್ಕಿಗೆ ಪೆಟ್ರೋಲ್ ಹಾಕಿ ಸುಟ್ಟು ಅಕ್ಕಿಗೆ ಆಗತಕ್ಕಂಥ ನೋವುಗಳನ್ನು ಆಕಿ ಹೇಳ್ಕೊತಾರೆ. ಸರ್ಕಾರದಿಂದ ನನಗೆ ಏನು ಕೆಲಸ ಮಾಡಕ್ಕೆ ನಾನು ಸರ್ಕಾರದಿಂದ ಏನು ಸೌಲಭ್ಯ ಕೊಟ್ಟಿಲ್ಲ ನನಗೆ. ಈಗ ಮುಂದೆ ದುಡಿಬೇಕಂದ್ರೆ ನನ್ನ ಕೈಯಿಂದ ಆಗಲ್ಲ. FIR-ನಾಗ SC/ST ಕಾಯ್ದೆ ಒಳಗೆ ಒಂದು ಏನೋ ಫಂಡಿಂಗ್ ಬಂದಿತ್ತು ಸರ್, ಅದು ಒಂದು ಬಂದಿರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಸರ್ಕಾರದಿಂದ ಬಂದಿಲ್ಲ, ಆಲ್ರೆಡಿ ಶಿಕ್ಷಣದಿಂದ ವಂಚಿತ ಆಗಿ ಈ ಶಿಕ್ಷಣ ಏನೂ ಇಲ್ಲ, ಲಾಸ್ಟ್ ಕಲ್ತಿದ್ದು ಏನೂ ಇಲ್ಲ. ಬಟ್ ಅದು ಏನು ನಾವು KIMS ಆಸ್ಪತ್ರೆಯಿಂದ ಕರ್ಕೊಂಡು ಬಂದಿವಲ್ಲ, ಅವತ್ತಿಂದು ಒಂದು ಬೇರೆದವ್ರದ್ದು ತಗಡಿನ ಶೆಡ್ ಹಾಕ್ಕೊಂಡು ಅವ್ರು ಅದಾರ. ಅವ್ರದ್ದು ಸ್ವತಃ ಯಾವುದೇ ರೀತಿ ಅವ್ರದ್ದು ಆಸ್ತಿ ಇಲ್ಲ. ಒಂದು ತಗಡಿನ ಶೆಡ್ ಹಾಕ್ಕೊಂಡ್ರೆ ಈ ಥರ ತಗಡಿನ ಶೆಡ್ನೊಳಗೆ ಅದಾರ. ಇಲ್ಲೇನ ಭಾವಚಿತ್ರ ಇಲ್ಲ. ಮೊದಲು ಈ ರೀತಿ ಹುಡುಗಿ ಇದ್ದಿದ್ದು, ಲಾಸ್ಟಿಗೆ ಈ ಥರನಾಗಿ ಈ ವ್ಯವಸ್ಥೆ ಇದೆ. ಯಾಕಂದ್ರೆ ನಾವು ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡಿಸುವಾಗ ಯಾರ್ಯಾರೋ ಸಹಾಯ ಮಾಡಿದ್ರು. ಈಗ ನಂತರ ಅಕ್ಕಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಐತಿ. ಡಿಸಬಿಲಿಟಿ 77% ಡಿಸಬಿಲಿಟಿ ಐತಿ. ಈ ಕಡೆ 77% KIMS ಆಸ್ಪತ್ರೆಯವರು ಕೊಟ್ಟಿದ್ದು ಡಿಸಬಿಲಿಟಿ. ನಂತರ ಆದ್ರೂ ಆಕಿ ಹೇಳ್ತಾಳೆ, ನನಗೆ ಏನೋ ನೋವಾಗಲಿ, ನನಗೆ ಮುಂದಿನ ದಿನಮಾನಗಳಲ್ಲಿ ಯಾರಿಗೂ ಈ ರೀತಿ ತೊಂದರೆ ಆಗಬಾರ್ದು ಅಂತ ಆಕಿ ಮಾತಾಡೋಕ್ಕಾಗೋದಿಲ್ಲ. ಗಂಟ್ಲ ಹೇಳ್ಕೊಂಡೈತಿ ಪೂರ್ತಿ. ಸ್ಕಿನ್ ಒಳಗಡೆ ಇದು ಅದೇನು ಲಳಾಯಿ ಅಂತ ಹಾಕ್ತೀವಲ್ಲ, ಅದು ಹಾಕಿದಾಗ ಇಲ್ಲಿ ಒಳಗಡೆ ಗಂಟ ಹಾಕತ್ತೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಹಕ್ಕಿದೆ ಬದುಕೋದಕ್ಕೆ. ಆದರೆ ಇನ್ನೊಬ್ಬರಿಗೆ ಈ ರೀತಿ ತೊಂದರೆ ಕೊಡ್ತಕ್ಕಂಥ ಹಕ್ಕು ಯಾರಿಗೂ ಇಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆದಷ್ಟು ಶೀಘ್ರ, ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಈ ಥರದ ಘಟನೆಗಳನ್ನು ಘಟಿಸ್ತಾ ಇದ್ದಾರೆ. ದೇಶದ ನಾನಾ ಭಾಗಗಳಲ್ಲಿ, ರಾಜ್ಯದ ನಾನಾ ಭಾಗಗಳಲ್ಲಿ, ಇವತ್ತು ಗ್ರಾಮೀಣ ಪ್ರದೇಶವನ್ನು ಬಿಡ್ತಾ ಇದೆ. ಸೊ ಅಷ್ಟೊಂದು ವಿಕೃತ ಮನಸ್ಸಿನ ವ್ಯವಸ್ಥೆಯನ್ನು ನಿರ್ಮಾಣ ಮಾಡತಕ್ಕಂಥ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಬರುವಂಥ ದಿನದೊಳಗೆ ಇದರ ಸಲುವಾಗಿನೇ ಭಾಳ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದ್ರೂ ಆಶ್ಚರ್ಯ ಇಲ್ಲ.
ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಪೊಲೀಸ್ ಇಲಾಖೆ ಇದರ ಬಗ್ಗೆ ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ಶಾಲೆ ಕಾಲೇಜ್ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಣ್ಣ ಸಣ್ಣ ಮಕ್ಕಳು ಬಹುಶಃ 7, 8ನೇ ಕ್ಲಾಸ್, 9ನೇ ಕ್ಲಾಸ್ ಕೆಲವು ಪುಂಡಪೋಖರಿ ಹುಡುಗರು ಅವರನ್ನು ಯಾವ ರೀತಿ ಮೋಸ ಮಾಡಿ 2 ವೀಲರ್ಗಳು ಕರ್ಕೊಂಡೋಗಿ ನೋಡ್ತಾ ಇದ್ದೀವಿ. ಅವನದ್ದು 2ನೇ ಯೂನಿಟ್ ಒಳಗೆ ಸಾಕಷ್ಟು ಆ ಥರದ ಚಟುವಟಿಕೆಗಳು ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಯಾರಾದರೂ ಈ ರೀತಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರನ್ನ ಜೈಲಿಗೆ ಹಾಕಿ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಸರ್ಕಾರ ಹತ್ರ ನಾನು ಕೂಡ ಮನವಿ ಮಾಡ್ಕೊಳ್ತಿದ್ದೀನಿ. ಮಾನ್ಯ ಶಾಸಕರು, ಉಸ್ತುವಾರಿ ಸಚಿವರ ಹತ್ರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಂಥ ಮುಖಾಂತರ ಈ ಹೆಣ್ಣು ಮಗುವಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ.